ಹೋದ್ರೇನ್ರಿ ಪಲ್ಲವಿ ಮೇಡಮ್ ಅವರು? ಆಫೀಸಿಗೆ ಟೈಮ್ ಆಯ್ತು ಅಂತ ಅವಾಗ್ಲೇನೆ ಹೋದ್ರು ಮೇಡಮ್. ಭೀಮಾಂಬಿಕಾ ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಅನುನ್ ಕರ್ಕೊಂಡು ಹೋಗ್ತೀನಿ. ಮೇಡಮ್, ಅನುನ ಕರ್ಕೊಂಡು ಹೋಗೋದಕ್ಕೆ ಭೀಮಾಂಬಿಕಾ ಅವ್ರು ಬರ್ತಾ ಇಲ್ವಾ? ಅವ್ರು ಬರ್ತಾ ಇಲ್ಲ, ಅದಕ್ಕೆ ಈ ಸಾರಿ ನಾನೇ ಹೊರಟಿದ್ದೀನಿ. ಆಗ್ಲೇ ಹೋಗ್ಬೇಕಾಗಿತ್ತು. ಪಲ್ಲವಿ ಮೇಡಮ್ ಅವ್ರು ಹೋಗ್ಲಿ ಅಂತ ಸುಮ್ಮನಿದ್ದೆ. ಮೇಡಮ್, ತಪ್ಪು ತಿಳ್ಕೊಬೇಡಿ, ಒಂದ್ ಮಾತು ಕೇಳ್ತೀನಿ. ಏನಮ್ಮ? ಪಲ್ಲವಿ ಮೇಡಮ್ ತುಂಬಾ ಒಳ್ಳೆಯವರು. ನಾವು ಅವ್ರಿಗೆ ಮಾಡ್ತಾ ಇರೋದು ಮೋಸ ಅಲ್ವಾ? ಹೌದು, ನಂಗೆ ಈ ಬಗ್ಗೆ ಗಿಲ್ಟಿದೆ. ಆದ್ರೆ ನಾವೆಲ್ಲ ಅಸಹಾಯಕರು. ಯಾಕೆ ಹೇಳಿ? ನಾವೆಲ್ಲ ಭೀಮಾಂಬಿಕಾ ಮೇಡಮ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ. ಅವ್ರ ವಿರೋಧ ಕಟ್ಕೊಂಡು ನಾವ್ ಈ ರಾಯದುರ್ಗದಲ್ಲಿ ಇರೋಕಾಗತ್ತಾ ಹೇಳಿ? ನಿಜ ಮೇಡಮ್. ಆದ್ರೆ ಭೀಮಾಂಬಿಕಾ ಅವ್ರಿಗೆ ಅವ್ರು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅಂತ ಹೇಳ್ಬೇಕು ಮೇಡಮ್. ಅದರಿಂದ ನಮ್ ಸ್ಕೂಲ್ಗೂ ಕೆಟ್ಟ ಹೆಸರು ಬರುತ್ತೆ ಮೇಡಮ್. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಮೇಡಮ್, ಇಲ್ಲಾಂದ್ರೆ ಮುಂದೆ ದೊಡ್ಡ ಅನಾಹುತ ಆಗುತ್ತೆ ಮೇಡಮ್. ಈ ಎಲ್ಲ ಯೋಚನೆ ನನಗೂ ಇದೆ, ಆದ್ರೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಆ ದೇವ್ರೆ ಇದಕ್ಕೆಲ್ಲ ಸರಿಯಾದ ದಾರಿ ತೋರಿಸ್ಬೇಕು. ಅದು ಅಲ್ದೆ ಭೀಮಾಂಬಿಕಾ ಅವರು ಕಾರಣ ಇಲ್ದೆ ಅನು ಜೊತೆ ಟೈಮ್ ಸ್ಪೆಂಡ್ ಮಾಡೋಲ್ಲ. ಬಿಡು, ಆ ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ಅವ್ರವ್ರೇ ನೋಡ್ಕೊಳ್ಳಿ. ಮುಂದೊಂದಿನ ಅವ್ರಿಗೆ ಸತ್ಯ ಗೊತ್ತಾಗತ್ತೆ. ನಾನು ಅನುನ್ ಕರ್ಕೊಂಡು ಹೋಗ್ತೀನಿ. ಹುಷಾರು. ಸರಿ ಮೇಡಮ್.